ಪರೀಕ್ಷೆ ಹತ್ತಿರವಾಗುತ್ತಿರುವ ಈ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಓದಬೇಕಾದ್ದನ್ನಷ್ಟೇ ಓದಿದರೆ ಹೆಚ್ಚಿನ ಅಂಕಗಳನ್ನು ಪಡೆಯಲು ಅನುಕೂಲ. ಹೆಚ್ಚು ಸಮಯವನ್ನು ಓದಿಗೆ ಒದಗಿಸುವ ನಾವು ಏನನ್ನು ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು ಎಂಬುದನ್ನು ಅರಿತು ಅಭ್ಯಾಸಕ್ಕಿಳಿದರೆ ಹೆಚ್ಚಿನ ಸಾಮರ್ಥ್ಯದೊಂದಿಗೆ ಪರೀಕ್ಷೆಯನ್ನು ಎದುರಿಸಬಹುದು. ನಿಮ್ಮ ತೃತೀಯ ಭಾಷೆ ಹಿಂದಿಯ ಅಧಿಕೃತ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಕಟಗೊಂಡಿದ್ದು ಇದನ್ನೇ ಆಧಾರವಾಗಿಟ್ಟುಕೊಂಡು ಒಂದು ನೀಲನಕ್ಷೆಯನ್ನು ಅಂದಾಜಿಸಬಹುದಾಗಿದೆ. ಈ ಬ್ಲೂ ಪ್ರಿಂಟ್ ಅಧಿಕೃತ ಅಲ್ಲದಿದ್ದರೂ ನಿಮ್ಮ ಅಂಕಗಳ ಗಳಿಕೆಗೆ ಸಹಕಾರಿ. ಮೊದಲಿಗೆ ಯಾವ ಪಾಠದಿಂದ ಎಂಥ ಪ್ರಶ್ನೆ ಎಷ್ಟು ಅಂಕ ಎಂಬುದನ್ನು ನೋಡೋಣ. ಹಾಗೆಯೇ 2 ಪ್ರತ್ಯೇಕ ಭಾಗಗಳಲ್ಲಿ ಬಂದಿದ್ದ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳನ್ನು ಒಟ್ಟಿಗೆ ಇಲ್ಲಿ ಕೊಡಲಾಗಿದೆ. ಪಾಠಕ್ಕೆ ಪರೀಕ್ಷಾ ದೃಷ್ಟಿಯಿಂದ ಇರುವ ವೇಟೇಜ್ಗೆ ಅನುಗುಣವಾಗಿ ಓದುವತ್ತ ಗಮನ ಹರಿಸೋಣ. ಮೊದಲ ಪದ್ಯ ಪಾಠ ಮಾತೃಭೂಮಿ. ಈ ಪದ್ಯದಿಂದ ನಿಮಗೆ 3 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ ಅಂತ ನಾವು ಭಾವಿಸಬಹುದು. ಹಾಗೆಯೇ ಎರಡನೇ ಪಾಠ ಕಾಶ್ಮೀರಿ ಸೇಬು. ಇದರಲ್ಲಿ 2 ಅಂಕಗಳ ಒಂದು ಪ್ರಶ್ನೆ, 3 ಅಂಕಗಳ ಇನ್ನೊಂದು ಪ್ರಶ್ನೆ, ಒಟ್ಟು 5 ಅಂಕಗಳಿಗೆ ಈ ಮಾದರಿ ಪತ್ರಿಕೆಯನ್ನು ಆಧಾರವಾಗಿಟ್ಟುಕೊಂಡು 5 ಅಂಕಗಳ ವೇಟೇಜ್ ಎಂದು ಪರಿಗಣಿಸಬಹುದು. ಮೂರನೇ ಪಾಠ ಗಿಲ್ಲು. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಇನ್ನೊಂದು ಪ್ರಶ್ನೆ, ಒಟ್ಟು 3 ಅಂಕಗಳಿಗೆ ಈ ಪಾಠದಿಂದ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಹಾಗೆಯೇ ಅಭಿನವ್ ಮನುಷ್ಯ ಪದ್ಯದಿಂದ 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಮೇರಾ ಬಚ್ಪನ್ ಪಾಠದಿಂದ 1 ಅನುರೂಪತೆಯ ಪ್ರಶ್ನೆ, 1 ವಾಕ್ಯದ ಒಂದು ಪ್ರಶ್ನೆ ಹಾಗೂ 3-4 ವಾಕ್ಯದ ಮತ್ತೊಂದು ಪ್ರಶ್ನೆ, ಒಟ್ಟು 5 ಅಂಕಗಳಿಗೆ 3 ಪ್ರಶ್ನೆಗಳನ್ನು ಮೇರಾ ಬಚ್ಪನ್ ಪಾಠದಿಂದ ಕೇಳಲಾಗಿದೆ. ಈ ದೃಷ್ಟಿಯಿಂದ ಈ ಪಾಠ ಮುಖ್ಯ ಅಂತ ನಾವು ಭಾವಿಸಬಹುದು. ಬಸಂತ್ ಕಿ ಸಚ್ಚಾಯಿ ಪಾಠದಿಂದ 3 ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ತುಳಸಿ ಕೆ ದೋಹೆಯಿಂದ 1 ಅಂಕಕ್ಕೆ ಒಂದು ಪ್ರಶ್ನೆ ಹಾಗೂ 3 ಅಂಕಕ್ಕೆ ಇನ್ನೊಂದು ಪ್ರಶ್ನೆ, ಒಟ್ಟು 4 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. 8ನೇ ಪಾಠವಾದ ಇಂಟರ್ನೆಟ್ ಕ್ರಾಂತಿ ಬಹಳ ಮುಖ್ಯವಾದಂತಹ ಪಾಠ. 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಇನ್ನೊಂದು ಪ್ರಶ್ನೆ, ಒಟ್ಟು 5 ಅಂಕಗಳಿಗೆ ಕೇಳಲಾಗಿದೆ. ಅಷ್ಟೇ ಅಲ್ಲ, ಇಂಟರ್ನೆಟ್ ಕ್ರಾಂತಿಗೆ ಸಂಬಂಧಪಟ್ಟಂತಹ ನಿಬಂಧ ರಚನೆ ಏನಾದರೂ ಕೇಳಿದರೆ ಆ 4 ಅಂಕಗಳು ಕೂಡ ಇಲ್ಲಿ ನಾವು ಸೇರಿಸ್ಕೋಬಹುದು. ಹಾಗಾದರೆ ಒಟ್ಟು 9 ಅಂಕಗಳಿಗೆ ಈ ಪಾಠ ಆಗುತ್ತೆ. ಆ ಮೂಲಕ ತುಂಬಾ ಮುಖ್ಯವಾದಂತಹ ಒಂದು ಪಾಠ ಇದಾಗುತ್ತೆ. 8ನೇ ಪಾಠ ಇಂಟರ್ನೆಟ್ ಕ್ರಾಂತಿ. ಇನ್ನು 9ನೇ ಪಾಠ ಇಮಾನ್ದಾರೋಂ ಕೆ ಸಮ್ಮೇಳನ ಮೇ ವಿಷಯಕ್ಕೆ ಬರೋದಾದ್ರೆ ಇದು 3 ಅಂಕದ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ದುನಿಯಾ ಮೇ ಪಹಲಾ ಮಕಾನ್, ರೋಬೋಟ್ ಮತ್ತು ಬಾಲಶಕ್ತಿ ಪಾಠಗಳು ಇಲ್ಲ. ಸಮಯ ಕಿ ಪಹಚಾನ್ ಈ ಪದ್ಯದಿಂದ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಇನ್ನೊಂದು ಪ್ರಶ್ನೆ ಕೇಳಿದರೆ ಒಟ್ಟು 3 ಅಂಕಗಳ ವೇಟೇಜ್ ಈ ಪದ್ಯಕ್ಕಿದೆ. ಮಹಿಳಾ ಕಿ ಸಾಹಸ್ ಗಾಥಾ ಈ ಒಂದು ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಇನ್ನೊಂದು ಪ್ರಶ್ನೆ, ಒಟ್ಟು 3 ಅಂಕಗಳಿಗೆ ಪ್ರಶ್ನೆಗಳು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡಲಾಗಿದೆ. ಸೂರ್ ಶ್ಯಾಮ್ ಪದ್ಯದಿಂದ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 3 ಅಂಕದ ವೇಟೇಜ್ ಈ ಪದ್ಯ ಭಾಗ ಹೊಂದಿದೆ. ಕರ್ನಾಟಕ ಸಂಪದಾ ಪಾಠ ಇದು ಸಹ ಮುಖ್ಯವಾದ ಪಾಠ ಅಂತ ನಾವು ಪರಿಗಣಿಸಬಹುದು. 1 ಅಂಕದ ಒಂದು ಪ್ರಶ್ನೆ ಇದೆ. ಹಾಗೆಯೇ 4 ಅಂಕದ ಇನ್ನೊಂದು ಪ್ರಶ್ನೆ ಇದೆ. 4 ಅಂಕದ ಪ್ರಶ್ನೆಯಲ್ಲಿ ನಮಗೆ 2 ಆಯ್ಕೆಗಳಿರ್ತವೆ. 2ರಲ್ಲಿ ಒಂದನ್ನು ಬರೀಬೇಕಾದಂತಹ ಅವಶ್ಯಕತೆ ಇರುತ್ತೆ. ಒಟ್ಟು 5 ಅಂಕಗಳಿಗೆ ಕರ್ನಾಟಕ ಸಂಪದದಿಂದ ಕೇಳಿದ್ದಾರೆ. ಇನ್ನು 17ನೇ ಕೊನೆಯ ಪದ್ಯಪಾಠ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ. ಇದರಿಂದ ನಮ್ಗೆಲ್ಲರಿಗೂ ಗೊತ್ತಿರುವಂಗೆ ಕೊನೆಯ ಪ್ಯಾರಾಗ್ರಾಫ್ನ ಮೊದಲ 4 ಸಾಲುಗಳು ಅಸಫಲತಾ ಏಕ್ ಚುನೌತಿ ಹೈ ಇಸೆ ಸ್ವೀಕಾರ ಕರೋ ಅಂತ ಏನು 4 ಸಾಲುಗಳಿದಾವೋ ಅವನ್ನ 4 ಅಂಕಗಳಿಗೆ ಕೇಳಿದರೆ ಅದು ಹಾಗೆ ಮುಂದುವರೆದಿದೆ ಸಹ. ಈ ದೃಷ್ಟಿಯಿಂದ ಇದು ಅತ್ಯಂತ ಸರಳವಾದಂತಹ ಒಂದು ಪದ್ಯ ಭಾಗ. ನೀವು ಬೈಹಾರ್ಟ್ ಮಾಡೋದಕ್ಕೆ, ಕಂಠಪಾಠ ಮಾಡೋದಕ್ಕೆ ಇರ್ತಕ್ಕಂಥ ಒಂದೇ ಒಂದು ಪದ್ಯ ಭಾಗ. ಹಾಗೆಯೇ ಪೂರಕ್ ವಾಚನ್ ಶನಿ ಸಬ್ಸೆ ಸುಂದರ ಗ್ರಹದಲ್ಲಿ 2 ಪ್ರಶ್ನೆ ಕೇಳ್ತಾರೆ, 2 ಅಂಕಗಳಿಗೆ. ಅಂದರೆ ಆಯ್ಕೆಗಳಿರ್ತವೆ, ಯಾವುದಾದ್ರೂ ಒಂದನ್ನು ಬರೀಬೇಕು. ಮತ್ತು ಸತ್ಯ ಕಿ ಮಹಿಮಾ ಇದರಲ್ಲೂ ಕೂಡ 2 ಆಯ್ಕೆ ಇರ್ತವೆ, ಒಂದು ಪ್ರಶ್ನೆಯನ್ನು ಬರೀಬೇಕು. ಪೂರಕ್ ವಾಚನ್ನಿಂದ ಅಂದರೆ ನಾಂಡಿಟ್ಯದಿಂದ ನಮಗೆ 4 ಅಂಕಗಳು ಸಿಗ್ತವೆ. ಇನ್ನು ನಿಬಂಧ ಲೇಖನ್ ಸ್ವಚ್ಛ ಭಾರತ್ ಅಭಿಯಾನ ಕೇಳ್ಬೋದು, ಪರ್ಯಟನ ಕಿ ಮಹತ್ವ ಕೇಳ್ಬೋದು, ಇಂಟರ್ನೆಟ್ ಕ್ರಾಂತಿಯ ಕುರಿತು ಕೇಳಬಹುದು. ಒಟ್ಟು 4 ಅಂಕಗಳಿಗೆ ನಿಬಂಧ ಲೇಖನ್ ಇರುತ್ತೆ.
ಪತ್ರಲೇಖನ ತುಂಬಾ ಸರಳವಾಗಿ ಸುಲಭವಾಗಿ ನಾವು ಗಳಿಸಬಹುದಂತ 5 ಅಂಕಗಳಿಗೆ ಚುಟ್ಟಿ ಪತ್ರ ಏನಾದರೂ ಕೂಡ ನೀವು ಅಭ್ಯಾಸ ಮಾಡಿದ್ದೆ ಆದರೆ ಬಹಳ ಸರಳವಾಗಿ 5ಕ್ಕೆ 5 ಅಂಕಗಳನ್ನು ಪಡೆಯಬಹುದು. ಇನ್ನು ಅನುವಾದಕ್ಕೆ 3 ಅಂಕ. ಈ ಸಲ ಅನುವಾದದ ಒಂದು ಪ್ರಶ್ನೆ ಗಿಲ್ಲು ಪಾಠದಿಂದ ಕೇಳಿದರೆ ಆ ರೀತಿಯಲ್ಲಿ ನೋಡಿದರೆ ಗಿಲ್ಲುಗೆ ಇನ್ನೊಂದು 3 ಅಂಕಗಳನ್ನ ನಾವು ಸೇರಿಸ್ಕೊಂಡು 6 ಅಂಕಕ್ಕೆ ಆ ಪಾಠ ಆಗುತ್ತೆ. ಗದ್ಯಾಂಶ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದರಲ್ಲಿ 4 ಪ್ರಶ್ನೆಗಳನ್ನು ಕೇಳ್ತಾರೆ. ಅಲ್ಲಿ ಇರ್ತಕ್ಕಂಥ ಉತ್ತರಗಳನ್ನು ಹುಡುಕಿ ಆರಿಸಿ ಆನ್ಸರ್ನ ಫ್ರೇಮ್ ಮಾಡಬೇಕಾಗುತ್ತೆ. ಇನ್ನು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ಒಟ್ಟು 8 MCQಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಬಹು ಆಯ್ಕೆ ವಸ್ತುನಿಷ್ಠ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ವಿಲೋಮ ಶಬ್ದ, ಲಿಂಗ ಬದಲಿಯೇ, ವಚನ ಬದಲಿಯೇ, ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ, ಸಮಾಸ, ಸಂಧಿ, ಕಾರಕ ಚಿಹ್ನ, ವಿರಾಮ ಚಿಹ್ನ ಇವೆಷ್ಟನ್ನ 8 ಪ್ರಶ್ನೆಗಳನ್ನ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಇವನ್ನಷ್ಟು ಕೂಡ ನಾವು ನೋಡಿಕೊಂಡ್ರೆ ನಾಳಿನ ಮುಖ್ಯ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು 2 ಭಾಗಗಳಲ್ಲಿದ್ದಂತಹ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸುವ ಒಂದು ಪ್ರಯತ್ನವನ್ನ ಮಾಡೋಣ. फर्स्ट मेन निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उनके संकेताक्षर सहित पूर्ण रूप से लिखिए. 8 ಅಂಕಗಳಿಗೆ 8 ಪ್ರಶ್ನೆಗಳು, 8 ಸಹ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಇಲ್ಲಿ 4 ಆಪ್ಷನ್ ಇದಾವೆ. ಒಂದು ಸರಿಯಾದ ಉತ್ತರವನ್ನು ಕಂಡು ನಾವೇನ್ ಮಾಡಬೇಕು, ಉತ್ತರಿಸಬೇಕು. ಮೊದಲನೆಯ ಪ್ರಶ್ನೆಯನ್ನು ನೋಡಿ. बड़ा शब्द का विलोम रूप है ए मोटा, बी छोटा, सी पतला, डी लंबा. बड़ा ಆಪೋಸಿಟ್ ವರ್ಡ್ ಯಾವುದು? ಛೋಟಾ. ಛೋಟಾ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಬಹನ್ ಶಬ್ದ ಕಾ ಪುಲ್ಲಿಂಗ ರೂಪ ಹೈ. ಬಹನ್ ಅಂದ್ರೆ ಸಹೋದರಿ, ತಂಗಿ ಅಥವಾ ಅಕ್ಕ ಅಂತ. ಇದರ ಪುಲ್ಲಿಂಗ ರೂಪ ಯಾವುದು? ಬೇಟಿ ಅಂದ್ರೆ ಮಗಳು, ಬಿ ಮಾ ಅಂದ್ರೆ ತಾಯಿ, ಸಿ ಶ್ರೀಮತಿ ಅಂದ್ರೆ ನಿಮಗೆ ಗೊತ್ತು ಶ್ರೀಮತಿ ಅಂತ, ಡಿ ಭಾಯಿ. ಬಹನ್ ಉಸ್ಕಾ ಪುಲ್ಲಿಂಗ ರೂಪ ಹೈ ಭಾಯಿ. ಮೂರನೇ ಪ್ರಶ್ನೆ ನಿಮ್ನಲಿಖಿತ ಮೇ ಸೆ ಬಹುವಚನ ಶಬ್ದ ಹೈ. ನೋಡಿದ ತಕ್ಷಣನೇ ಉತ್ತರ ಕಂಡುಹಿಡ್ಕೋಬಹುದು. ಬಚ್ಚಾ, ಗಲಿ, ಕೇಲಾ. ಎ, ಬಿ ಮತ್ತು ಡಿ ಸಿಂಗುಲರ್ ಅಂದ್ರೆ ಏಕವಚನ ಶಬ್ದಗಳಾದ್ರೆ ಸಿ ಪ್ರತಿಯ ಬಹುವಚನ ಸೂಚಿಸುವ ಒಂದು ಶಬ್ದ. ಸಿ ಪ್ರತಿಯ ಸಹಿ ಉತ್ತರ है. 4ನೇ ಪ್ರಶ್ನೆಯನ್ನ ನೋಡೋಣ. निम्नलिखित में से प्रथम प्रेरणार्थक क्रिया रूप है पढ़, पढ़ाना, पढ़वाना. प्रथम प्रेरणार्थक क्रिया रूप ये पढ़ाना आगुत्ते. माता पिता शब्द में समास है. 5ನೇ ಪ್ರಶ್ನೆ ಮಾತಾ ಪಿತಾ ಶಬ್ದದ ಸಮಾಸ ಯಾವುದು ಅಂತ ಕೇಳಿದರೆ ಇಲ್ಲಿ ಎ ದ್ವಿಗು, ಬಿ ತತ್ಪುರುಷ, ಸಿ ದ್ವಂದ್ವ, ಡಿ ಅವ್ಯಯಿ ಭಾವ್ ಅಂತ ಇದೆ. ಆದರೆ ಸರಿಯಾದ ಉತ್ತರ ದ್ವಂದ್ವ. ಮಾತಾ ಔರ್ ಪಿತಾ ದ್ವಂದ್ವ ಸಮಾಸ है. ಸಂಗ್ರಹಾಲಯ ಶಬ್ದ ಮೇ ಸಂಧಿ है. ಸಂಗ್ರಹಾಲಯ ಈ ಶಬ್ದದಲ್ಲಿರ್ತಕ್ಕಂತಹ ಸಂಧಿ ಯಾವುದು? ಎ ದೀರ್ಘ ಸಂಧಿ ಇದೆ. ಸಂಗ್ರಹ ಪ್ಲಸ್ ಆಲಯ ಸಂಗ್ರಹಾಲಯ ದೀರ್ಘ ಸಂಧಿ. ನಾವು ಕನ್ನಡದಲ್ಲಿ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಲ್ಲ ಅದು. 7ನೆಯ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಮೇರೆ ಪಾಸ್ ಬಹುತ್ ಸೆ ಪಶು ಪಕ್ಷಿ ಹೈ. ಡಿ ಸೇ ಸರಿಯಾದ ಉತ್ತರ. ಈ ಇದರಲ್ಲಿರ್ತಕ್ಕಂತಹ ಸರಿಯಾದ ಕಾರಕ ಶಬ್ದ ಯಾವ್ದು ಬರೀಬೇಕು ನಾವು? ಸೇ. ಬಹುತ್ ನೇ ಆಗಲ್ಲ, ಬಹುತ್ ಕೋ ಆಗಲ್ಲ, ಬಹುತ್ ಮೇ ಆಗಲ್ಲ. ಬಹುತ್ ಸೇ. ಮೇರೆ ಪಾಸ್ ಬಹುತ್ ಸೆ ಪಶು ಪಕ್ಷಿ ಹೈ. ಡಿ से राइट आंसर. अध्यापक कहानी सुनाते हैं. वाक्य में प्रयुक्त विराम चिन्ह है प्रश्नवाचक ಇಲ್ಲ ಅಲ್ಲಿ. बी पूर्ण विराम, सी अल्प विराम, डी अर्ध विराम. ಯಾವುದಿದೆ? ಪೂರ್ಣ ವಿರಾಮ ಇದೆ. ಅಧ್ಯಾಪಕರು ಕಥೆಯನ್ನ ಹೇಳುತ್ತಾರೆ ಅಥವಾ ಕೇಳಿಸುತ್ತಿದ್ದಾರೆ ಅಂತ ಆದ್ಮೇಲೆ ನಾವೇನಿಡ್ತೀವಿ? ಸ್ಟಾಪ್ ಇಡ್ತೀವಿ. ಅದನ್ನೇ ಇಲ್ಲಿ ನಾವು ಗುರುತಿಸಿ ಬರಿಬೇಕು. 2ನೇ ಮೇನನ್ನ ನಾವು ನೋಡೋದಾದ್ರೆ निम्नलिखित प्रथम 2 शब्दों के संबंध के अनुरूप तीसरे शब्द का संबंधित शब्द लिखिए. ಇಲ್ಲಿ 2 ಪದಗಳಿದಾವೆ, ಒಂದಕ್ಕೊಂದು ಅನುರೂಪತೆಯನ್ನು ಹೊಂದಿದಾವೆ. ಹಾಗೆಯೇ ನಾವು 3ನೇ ಪದಕ್ಕೆ
ಸಂಬಂಧಿಸಿದ ಅನುರೂಪವಾದಂತಹ ಪದವನ್ನು ನಾವು ಬರೀಬೇಕು. ಗಿಲ್ಲು ಕಿ ಪ್ರಿಯಲತಾ ಸೋಂಜುಹಿ ಅಂದರೆ ಗಿಲ್ಲುವಿನ ಪ್ರಿಯವಾದಂತಹ ಒಂದು ಬಳ್ಳಿ. ಸೋಂಜುಹಿ ಬಳ್ಳಿ ಅಂದರೆ ಅದು ತುಂಬಾ ಪ್ರಿಯವಾಗಿತ್ತು. ಹಾಗೆ ಅದಕ್ಕೆ ಪ್ರಿಯವಾದ ಆಹಾರ ಖಾದ್ಯ ಯಾವುದು? ಕಾಜು. ನಿಮಗೆ ಗೊತ್ತಿರೋ ಹಾಗೆ ಕಾಜು. 10ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸ್ಥಾನೀಯ ಠೇಕೆದಾರ್ ಸ್ಥಳೀಯ ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಯಾರು? ಅಹಮದ್ ಜಲಾಲುದ್ದೀನ್. ಅಖಬಾರೋಂಕೆ ವಿತರಕ್ ಪತ್ರಿಕೆಗಳನ್ನ ರಾಮೇಶ್ವರಂನಲ್ಲಿ ಪತ್ರಿಕೆಗಳನ್ನ ಹಂಚತಕ್ಕಂತಹ ಕಲಾಂ ಅವರ ಏನಂತಾರೆ ಚಚೇರೆ ಭಾಯಿ. ಚಚೇರೆ ಭಾಯಿ ಅಂದ್ರೆ ಚಿಕ್ಕ ದೊಡ್ಡಪ್ಪರ ಮಕ್ಕಳು, ದಾಯಾದಿ. ಅವರ ಹೆಸರೇನು? ಶಂಸುದ್ದೀನ್. ಸ್ಥಾನೀಯ ಠೇಕೆದಾರ್ ಅಹಮದ್ ಜಲಾಲುದ್ದೀನ್, ಅಖಬಾರೋಂಕೆ ವಿತರಕ್ ಶಂಸುದ್ದೀನ್. 11ನೇ ಪ್ರಶ್ನೆಯನ್ನ ನಾವು ಗಮನಿಸೋದಾದ್ರೆ ಎವರೆಸ್ಟ್ ಪರ್ ಚढ़ने वाली पहली महिला ಜುಂಕೆ ತಾಬಿ. ಎವರೆಸ್ಟ್ನ ಮೇಲೆ ಹತ್ತಿರುವ ಮೊದಲ ಮಹಿಳೆ, ಪ್ರಪಂಚದ ಮೊದಲ ಮಹಿಳೆ ಜುಂಕೆ ತಾಬಿ. ಭಾರತೀಯ ಮಹಿಳಾ ಅಂತಂದ್ರೆ ನಾವು ಬಿಚೇಂದ್ರಿ ಪಾಲ್ ಅಂತ ಬರೀಬೇಕಾಗಿತ್ತು. ಎವರೆಸ್ಟ್ ಪರ್ ಚढ़ने वाले पहले ಪುರುಷ, ಎವರೆಸ್ಟ್ನ ಮೇಲೆ ಆರೋಹಣ ಮಾಡಿರ್ತಕ್ಕಂತಹ ಮೊದಲ ವ್ಯಕ್ತಿ ತೇನ್ಜಿಂಗ್ ನೋರ್ಗೆ. ಹಾಗೆಯೇ 12ನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದ್ರೆ ಬಲ್ಬೀರ್, ಬಲರಾಮನನ್ನ ಬಲ್ಬೀರ್ ಅಂತ ಕರೀತಾರೆ. ಹಾಗೆ ಜಸೋದ ಅಂದ್ರೆ ಯಶೋಧ ಅಂತ ನಾವು ಬರಿಬೇಕು. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಏಕ್ ಏಕ್ ಪೂರ್ಣ ವಾಕ್ಯ ಮೇ ಲಿಖಿಯೇ. 3ನೇ ಒಂದು ಮೇನ್ನಲ್ಲಿ ಏನ್ ಕೊಟ್ಟಿದ್ದಾರೆ, ಈ 4 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಪೂರ್ಣ ವಾಕ್ಯದಲ್ಲಿ ಬರೀಬೇಕು. ಆಕ್ಚುಲಿ ನಾವು ಒಂದು ಪದವನ್ನು ನೆನಪಿಟ್ಕೊಂಡ್ರೆ ಸಾಕು, ಅದನ್ನು ಸರಿಯಾಗಿ ಜೋಡಿಸಿದ್ದೆ ಆದರೆ ನಾವು ಸಂಪೂರ್ಣ ವಾಕ್ಯವನ್ನು ನಾವು ಮಾಡಬಹುದು. ಇಲ್ಲೇ ಇರ್ತಕ್ಕಂತಹ ವರ್ಡ್ಸ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಸಂಪೂರ್ಣ ವಾಕ್ಯದಲ್ಲಿ ಉತ್ತರಿಸುವ ಒಂದು ಪ್ರಯತ್ನವನ್ನ ಮಾಡಬಹುದು. ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಕಿಸ್ ಘರ್ ಮೇ ರಹತೆ ಥೇ. ಕಿಸ್ ಘರ್ ಮೇ ಅಂತಕ್ಕಂಥ ಒಂದು ಪ್ಲೇಸ್ ಅಲ್ಲಿ ಪುಶ್ತೈನಿ ಘರ್ ಮೇ ಅಂತ ಬರೆದ್ರೆ ಸಾಕು. ಇಡೀ ಉತ್ತರ ವಾಕ್ಯದಲ್ಲಿ ಸಂಪೂರ್ಣ ವಾಕ್ಯದಲ್ಲಿ ಹೀಗೆ ಬರೀಬಹುದು. ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಪುಶ್ತೈನಿ ಘರ್ ಮೇ ರಹತೆ ಥೇ. 14ನೇ ಪ್ರಶ್ನೆ ವಿಜಯಪುರ ನಗರ ಕಾ ಪ್ರಮುಖ ಆಕರ್ಷಕ ಸ್ಥಾನ ಕೌನ್ ಸಾ ಹೈ. ಉತ್ತರ, ಅದಕ್ಕೆ ಉತ್ತರ ಏನು? ವಿಜಯಪುರ ನಗರ ಕಾ ಪ್ರಮುಖ ಆಕರ್ಷಕ ಸ್ಥಾನ ಗೋಲ್ ಗುಂಬಜ್ ಹೈ. ಹಾಗೆ 15ನೇ ಪ್ರಶ್ನೆ तुलसीदास जी के अनुसार मुखिया को कैसा होना चाहिए. तुलसीदास जी के अनुसार मुखिया को मुख के समान होना चाहिए. 16ನೇ ಪ್ರಶ್ನೆ समय किसका दिया हुआ अनुपम धन है. समय ईश्वर का दिया हुआ अनुपम धन है, भगवान का दिया हुआ ಅಂತ ಕೂಡ ನಾವು ಬರೀಬಹುದು. ಈಗ 4ನೇ ಮುಖ್ಯ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 2-3 ವಾಕ್ಯೋं में लिखिए. 8 ಪ್ರಶ್ನೆಗಳು, ಒಟ್ಟು 8 ಪ್ರಶ್ನೆಗಳು ಇದಾವೆ. 2 ಅಂಕದ ಪ್ರಶ್ನೆಗಳು, 16 ಅಂಕಗಳಿಗೆ ನಾವು ಉತ್ತರಿಸಬೇಕು. ತುಂಬಾ ಮಾರ್ಕ್ಸ್ನ ನಾವು ಗಳಿಸಬೇಕಂದ್ರೆ ಈ ಒಂದು 2-3 ವಾಕ್ಯದ, 3-4 ವಾಕ್ಯದ ಹಾಗೂ 4-5 ವಾಕ್ಯದ ಪ್ರಶ್ನೆಗಳಿಗೆ ನಾವು ಉತ್ತರಿಸೋದನ್ನ ನಾವು ಅಭ್ಯಾಸ ಮಾಡಬೇಕು. ಉಳಿದಂಥ ಈ ಒಂದು ಸ್ವಲ್ಪ ಕಾಲಾವಧಿಯಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನು ತುಂಬ ಸರಳವಾಗಿ ಈ ಪಾಠದಿಂದ ಇಷ್ಟೇ ಪ್ರಶ್ನೆ ಬರ್ತವೆ, ಇವೇ ಪ್ರಶ್ನೆ ಬರ್ತವೆ ಅಂತ ಗುರುತಿಸಿ ಅಭ್ಯಾಸ ಮಾಡಿದ್ದೇ ಆದರೆ ತುಂಬ ಸರಾಗವಾಗಿ, ತುಂಬ ಈಸಿಯಾಗಿ ನಾವು ಮಾರ್ಕ್ಸ್ನ ಗೇನ್ ಮಾಡ್ಬೋದು. ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ. ಕಾಶ್ಮೀರಿ ಸೇಬ್ ಪಾಠದಿಂದ ಕೇಳಿರ್ತಕ್ಕಂತಹ ಪ್ರಶ್ನೆ ಇದು. 17ನೇ ಪ್ರಶ್ನೆ. दुकानदार ने लेखक से कहा कि बाबूजी बड़े मजेदार सेब आए हैं, खास कश्मीर के, आप ले जाएं, तबीयत खुश हो जाएगी. ಆ ಹಣ್ಣಿನ ಅಂಗಡಿಯವನು ಲೇಖಕರಾದಂತಹ ನಮ್ಮ ಪ್ರೇಮ್ಚಂದ್ ಅವರಲ್ಲಿ ಹೇಳ್ತಾನೆ, ಬಾಬೂಜಿ ಅವರೇ ತುಂಬಾ ಮಜವಾದ ಸೇಬೆ ಹಣ್ಣುಗಳು ಬಂದಿದ್ದಾವೆ, ಕಾಶ್ಮೀರದಿಂದ ಬಂದಿದ್ದಾವೆ, ನೀವು ತಗೊಂಡೋಗಿ ತಿನ್ರಿ, ಸ್ವಾದಭರಿತ ರಸಭರಿತ ಹಣ್ಣುಗಳು ತಿನ್ನೋದ್ರಿಂದ ನಿಮಗೆ ತುಂಬಾ ಮನಸ್ಸಿಗೆ ಖುಷಿ ಆಗುತ್ತೆ ಅಂತ ಆತ ಲೇಖಕರಿಗೆ ಹೇಳ್ತಾನೆ. 18ನೇ ಪ್ರಶ್ನೆಯನ್ನು ನೋಡೋದಾದ್ರೆ ವರ್ಮಾಜಿಕೋ ಅಂದ್ರೆ ಮಹಾದೇವಿ ವರ್ಮಾಜಿಕೋ ಚೌಂಕಾನೆ ಕೆ ಲಿಯೆ ಗಿಲ್ಲು ಕಹಾ ಕಹಾ छिप जाता था. ಮಹಾದೇವಿ ವರ್ಮಾ ಅವರಿಗೆ ಚಕಿತಗೊಳಿಸೋದಕ್ಕೋಸ್ಕರ, ಅಚ್ಚರಿಗೊಳಿಸೋದಕ್ಕೋಸ್ಕರ ಗಿಲ್ಲು ಅಂದ್ರೆ ಆ ಅಳಿಲಿನ ಮರಿ ಎಲ್ಲೆಲ್ಲಿ ಅಡಗಿ ಕೂರ್ತಾ ಇತ್ತು ಅನ್ನೋದನ್ನು ನಾವು ನೆನ್ಪಿಟ್ಕೊಂಡು ಬರೀಬೇಕು. महादेवी वर्मा जी को चौंकाने के लिए गिल्लू कभी फूलदान के फूलों में, पर्दों की चुन्नट में, तो कभी सोन जूही की पत्तियों में छुप जाता था. ಅಂದ್ರೆ ವರ್ಮಾಜಿ ಅವರನ್ನ ಅಚ್ಚರಿಗೊಳಿಸೋದಕ್ಕೋಸ್ಕರ, ಗಾಬರಿಗೊಳಿಸೋದಕ್ಕೋಸ್ಕರ ಏನ್ ಮಾಡ್ತಾ ಇತ್ತು, ಅದು ಯಾವಾಗಾದ್ರೂ ಆ ಹೂವಿನ ಆ ಕುಂಡದ ಹೂಗಳಲ್ಲಿ
ಮತ್ತೆ ಮನೆಯಲ್ಲಿ ಹಾಕಿರ್ತಕ್ಕಂಥ ಬಾಗಿಲಿಗೆ ಹಾಕಿರ್ತಕ್ಕಂಥ ಪರದೆಯ ಆ ನೆರಿಗೆಗಳಲ್ಲಿ, ಚುನ್ನಟ್ ಅಂದರೆ ಆ ನೆರಿಗೆಗಳಲ್ಲಿ, ಮತ್ತು ಅದೇ ಆ ಬಳ್ಳಿ ಇತ್ತಲ್ಲ, ಸೋಂಜುಹಿಯ ಬಳ್ಳಿ, ಅದರ ಎಲೆಗಳ ಅಡಿಯಲ್ಲಿ ಎಲ್ಲೋ ಅಡಗಿ ಕೂತ್ಕೊಂಡು ಲೇಖಕಿಯ ಒಂದು ಅಚ್ಚರಿಗೆ ಅಥವಾ ಗಾಬರಿಗೆ ಕಾರಣವಾಗ್ತಾ ಇತ್ತು. 19ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ಕ್ಯೂ ನಹಿ ಜಾನಾ ಚಾಹತಾ. ಯಾಕೆ ಕೃಷ್ಣನಿಗೆ ಅಣ್ಣ ಬಲರಾಮ್ ಜೊತೆಗೆ ಆಡೋದಕ್ಕೆ ಇಷ್ಟ ಇಲ್ಲ ಅನ್ನೋದು ಪ್ರಶ್ನೆ. बलराम कृष्ण को यह कहकर छेड़ता है कि तुम्हें तो मोल लिया गया है, तुम्हें यशोदा ने कब जन्म दिया. वह बार बार पूछता है कि कौन है तुम्हारी माता और कौन है तुम्हारे पिता. इसी कारण कृष्ण बलराम के साथ खेलने नहीं जाना चाहता. ಬಲರಾಮ ಕೃಷ್ಣನನ್ನ ಪದೇ ಪದೇ ಗೆಳೆಯರ ಮುಂದೆ ಏನಂತ ಛೇಡಿಸ್ತಾ ಇದ್ದ, ನೀನು ಯಾರ ಮಗನೋ ಏನೋ, ನಿನ್ನನ್ನು ಕೊಂಡ್ಕೊಂಡು ತಂದಿದ್ದಾರೆ, ನನ್ನ ತಾಯಿ ಯಶೋದೆ ನಿನ್ನ ಯಾವಾಗ ಜನ್ಮ ಕೊಟ್ಟಿದ್ದು, ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು ಅಂತ ಛೇಡಿಸ್ತಾ ಇದ್ದ. ಇದೇ ಕಾರಣಕ್ಕೆ ಕೃಷ್ಣನಿಗೆ ಬಲರಾಮ ಮತ್ತು ಆತನ ಫ್ರೆಂಡ್ಸ್ನ ಜೊತೆಗೆ ಆಡೋದಕ್ಕೆ ಇಷ್ಟ ಇರಲಿಲ್ಲ. 20ನೇ ಪ್ರಶ್ನೆ ಇಂಟರ್ನೆಟ್ ಕ್ರಾಂತಿಯಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಗವರ್ನೆನ್ಸೇ ಕ್ಯಾ ಲಾಭ ಹೈ. ಈ ಗವರ್ನೆನ್ಸ್, ಈ ಪ್ರಶಾಸನ ಅಂತ ಕರಿತೀವಲ್ಲ, ಅದರಿಂದ ಆಗ್ತಕ್ಕಂತಹ ಲಾಭಗಳೇನು. ಈ गवर्नेंस से कई लाभ हैं. ये गवर्नेंस नागरिकों के लिए सुगमता प्रदान करती है. इसके माध्यम से कम समय, ऊर्जा और पैसा खर्च किए सूचना को हम प्राप्त कर सकते हैं. ಈ ಗವರ್ನೆನ್ಸ್ ನಿಂದ ಗವರ್ಮೆಂಟ್ ಅಂದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಸರ್ಕಾರ, ಅದರ ನೀತಿ ರೀತಿಗಳು, ಅದರ ವಿಧಾನಗಳು, ಅದರ ಸಾಕಷ್ಟು ಆದೇಶಗಳನ್ನು, ಅದರ ಕೆಲಸ ಕಾರ್ಯಗಳನ್ನು ನಾವು ತುಂಬ ಕಡಿಮೆ ಖರ್ಚಲ್ಲಿ ಅಥವಾ ಖರ್ಚಿಲ್ಲದೇ ಸಮಯವನ್ನು ಉಳಿಸಿ, ನಮ್ಮ ಶಕ್ತಿಯನ್ನು ಉಳಿಸಿ, ಹಣವನ್ನು ಉಳಿಸಿ ತುಂಬ ಈಸಿಯಾಗಿ ಆ ಸೂಚನೆಗಳನ್ನು ನಾವು ಪಡ್ಕೋಬಹುದು. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಪೋರ್ಟಲ್ಗಳಿಂದ ಆ ಸೂಚನೆಗಳನ್ನು ನಾವು ತಗೋಬಹುದು. ಇದು ಈ ಗವರ್ನೆನ್ಸ್ನಿಂದ ನಮಗಾಗಬಹುದಾದಂತಹ ಲಾಭಗಳು. 21ನೇ ಪ್ರಶ್ನೆ ನೋಡ್ರಿ. ಬಿಚೇಂದ್ರಿ ಕಾ ಬಚ್ಪನ್ ಕೈಸೆ ಬೀತಾ. ಬಿಚೇಂದ್ರಿ ಪಾಲ್, ಅದೇ ಮಹಿಳಾ ಕಿ ಸಾಹಸಗಾಥಾ ಪಾಠದ ಪ್ರಶ್ನೆ ಇದು. ಬಿಚೇಂದ್ರಿ ಅವರ ಬಾಲ್ಯ ಹೇಗೆ ಕಳೀತು ಅಂತ, ತುಂಬ ಕಷ್ಟದಿಂದ ಕಳೀತಲ್ವಾ, ಅದನ್ನು ಇಲ್ಲಿ ಬರಿಬೇಕು. बिचेंद्री को स्कूल जाने के लिए रोज 5 किलोमीटर पैदल चलकर जाना था. ಬಿಚೇಂದ್ರಿ ಅವರು ತಮ್ಮ ಸ್ಕೂಲಿಗೆ ಹೋಗಬೇಕಾದ್ರೆ ಅವ್ರೇನು ಮಾಡಬೇಕಾಗಿತ್ತು, 5 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗಿ ನಡ್ಕೊಂಡು ಬರಬೇಕಾಗಿತ್ತು. उन्होंने सिलाई का काम सीख लिया था. सिलाई से आने वाले पैसों से उन्होंने पढ़ाई का खर्च उठा रही थी. ಅಂದರೆ ಇದು ಬಾಲ್ಯ ಅಲ್ಲ, ಸ್ವಲ್ಪ ಯೌವನಕ್ಕೆ ಬಂದಾಗ ಅವ್ರೇನು ಮಾಡಿದ್ರು, ಟೈಲರಿಂಗ್ ಕಲ್ತಿದ್ರು. ಟೈಲರಿಂಗ್ ಕಲಿತು ಅದರಿಂದ ಬಂದಿರತಕ್ಕಂಥ ಹಣದಿಂದ ತಮ್ಮ ಓದಿನ ಖರ್ಚಿಗೆ ಬೇಕಾದಂತಹ ಹಣವನ್ನು ಹೊಂದಿಸ್ಕೊಳ್ತಾ ಇದ್ರು. ಸಮಯದ ಸದುಪಯೋಗ ಕೈಸೆ ಕರ್ನಾ ಚಾಹಿಯೇ. ಸಮಯದ ಸದುಪಯೋಗವನ್ನು ಹೇಗೆ ಮಾಡ್ಕೋಬೇಕು. ಈಗ ನಿಮಗೆ ತುಂಬ ಮಹತ್ವಪೂರ್ಣವಾದಂತಹ ಪ್ರಶ್ನೆ ಇದು. ತುಂಬ ಕಡಿಮೆ ಕಾಲಾವಧಿ ಇದೆ, ತುಂಬ ಕಡಿಮೆ ದಿನಗಳು ಉಳಿದಿದ್ದಾವೆ ನಾಳೆ ಎಕ್ಸಾಮ್ಗೆ. ಈಗ ನೀವು ಈ ಸಮಯವನ್ನು, ಈ ಕ್ರೂಷಿಯಲ್ ಟೈಮ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಹೇಗೆ, ತುಂಬ ರಾತ್ರಿ ಹಗಲು ಓದೋದು ಮುಖ್ಯ ಅಲ್ಲ, ಏನು ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು ಅಂತಕ್ಕಂಥದ್ದು ಮುಖ್ಯ. ಅದನ್ನು ಹೇಗೆ ಮೇಂಟೈನ್ ಮಾಡ್ತೀರ ಅನ್ನೋದೇ ನಿಮ್ಮ ನಾಳೆಯನ ಪರೀಕ್ಷೆನ ನೀವು ಹೇಗೆ ಎದುರಿಸ್ತೀರ ಅನ್ನೋದು ಡಿಪೆಂಡ್ ಆಗಿರುತ್ತೆ. 22ನೇ ಪ್ರಶ್ನೆ ಇದೇ ಮಾತನ್ನು ಕೇಳ್ತಾ ಇದೆ, ಯಾಕೆ ನಾವು ಸಮಯವನ್ನು ಸದುಪಯೋಗ ಮಾಡ್ಕೋಬೇಕು ಅಂತ. ಹಮೇ ಆಲಸ್ ಕೋ ಛೋಡ್ನಾ ಹೈ, आज का काम आज ही करना है और उसको कल पर नहीं छोड़ना चाहिए, क्योंकि एक बार जो समय खो देते हैं वह उसे दोबारा नहीं पा सकता. ನಾವು ಒಂದ್ಸಲ ಸಮಯವನ್ನು ನಾವು ಕಳ್ಕೊಂಡಿದ್ದೆ ಆದರೆ ಮತ್ತೆ ಅದು ನಮಗೆ ಸಿಗೋಲ್ಲ. ನಾವು ನಮ್ಮಲ್ಲಿ ನಮಗೆ ಗೊತ್ತಿಲ್ಲದೆ ಬಂದು ಸೇರಿಕೊಂಡಿರ್ತಕ್ಕಂಥ ಅಲ್ಪ ಸ್ವಲ್ಪ ಸೋಮಾರಿತನ ಇದ್ದರೆ ಅದನ್ನು ಈ ಕಾಲಾವಧಿಗೆ ಬಿಡಬೇಕು. ಎಂದಿಗೂ ಬಿಡೋದು ಒಳ್ಳೆಯದು. ಮತ್ತು ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು. ಇವತ್ತು ನೀವೇನು ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀರೋ, ನಾವು ಹೀಗೆ ಓದೋಣ, ಇಷ್ಟು ಮಾರ್ಕ್ಸ್ ತೆಗಿಯೋಣ, ನಿಮ್ಮ ಗುರಿ ಕಡೆಗೆ ನೀವು ಸಾಕ್ತಕ್ಕಂಥ ಹೆಜ್ಜೆ ಹಾಕ್ತಕ್ಕಂಥ ದಾರಿ ಸ್ವಲ್ಪ ಬಿರುಸು ಮಾಡ್ಕೋಬೇಕು ಆ ಹೆಜ್ಜೆಗಳನ್ನು. ಇಂಥ ಸಂದರ್ಭದಲ್ಲಿ ಯಾವುದೇ ಕೆಲಸವನ್ನು ನಾಳೆ ಮಾಡೋಣ ಬಿಡು, ಇನ್ನೊಂದಿನ ಮಾಡೋಣ ಬಿಡು ಅಂತ ಪೋಸ್ಟ್ಪೋನ್ ಮಾಡೋದಲ್ಲ, ಅಂದಿನ ಕೆಲಸ ಅಂದೇ ಮಾಡಬೇಕು ಅಂತ ಇಲ್ಲಿ ಹೇಳಿ ಬರಿಬೇಕು. ಇನ್ನು ನಾನ್ ಡಿಟೇಲಿಂದ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವು 23 ಮತ್ತು 24. ಇಲ್ಲಿ ನಮಗೆ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದರಲ್ಲಿ ಎರಡರಲ್ಲಿ ಒಂದನ್ನು ನಾವು ಆಯ್ಕೆ ಮಾಡಿ
ಬರಿಬೇಕು. ಶನಿ ಸಬ್ಸೆ ಸುಂದರ ಗ್ರಹದಿಂದ 2 ಪ್ರಶ್ನೆ, ಹಾಗೆ ಸತ್ಯಕ್ಕೆ ಮಹಿಮಾದಿಂದ 2 ಪ್ರಶ್ನೆ. ಒಂದೊಂದು ಪ್ರಶ್ನೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಬರಿಬೇಕು. ಶನಿ का वायुमंडल कैसे बना है? शनि का वायुमंडल हाइड्रोजन, हीलियम, मीथेन तथा एमोनिया गैसों से बना है. ಶನಿಯ ವಾಯುಮಂಡಲ ಹೈಡ್ರೋಜನ್, ಹೀಲಿಯಂ, ಮೀಥೇನ್ ಮತ್ತು ಎಮೋನಿಯಾ ಗ್ಯಾಸ್ಗಳಿಂದ ಮಾಡಲ್ಪಟ್ಟಿದೆ. ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ, ಅಥವಾ ಅಂತ, ಅದಕ್ಕೂ ಉತ್ತರ ಬರೆಯೋಣಂತೆ. ಶನಿ ಸೌರಮಂಡಲ का सर्वाधिक सुंदर ग्रह है कैसे? ಶನಿ ಈ ಸೌರವ್ಯೂಹದ ಅತ್ಯಂತ ಸುಂದರ ಗ್ರಹ ಹೇಗೆ ಹೇಳ್ರಿ ಅಂತ ಕೇಳಿದ್ದಾರೆ. शनि ग्रह के चारों ओर वलय दिखाई देता है. प्रकृति ने इस ग्रह को हार के रूप में वलय दिया है. इन वलयों के कारण ही शनि सुंदर व मनोहर ग्रह माना जाता है. ಪ್ರಕೃತಿನೇ ವಲಯವನ್ನ, ಈ ಬಳೆಯನ್ನ ಒಂದು ತೊಡಿಸಿದ ರೀತಿಯಲ್ಲಿ, ಹಾರವನ್ನು ಹಾಕಿದ ರೀತಿಯಲ್ಲಿ ಅದು ನಿರ್ಮಾಣ ಆಗಿದೆ ಶನಿ ಗ್ರಹ. ಈ ವಲಯಗಳ ಕಾರಣದಿಂದನೇ, ಈ ಬಳೆಯ ಕಾರಣದಿಂದನೇ ಶನಿ ಅತ್ಯಂತ ಸುಂದರವಾಗಿ, ಮನೋಹರವಾಗಿ ಗೋಚರಿಸುತ್ತೆ ನಮಗೆ. 24ನೇ ಪ್ರಶ್ನೆ, संसार के महान व्यक्तियों ने सत्य का सहारा लिया है, सोदाहरण समझाइए. संसार के महान व्यक्तियों ने सत्य का सहारा लिया है, जैसे महात्मा गांधी जी, सत्य हरिश्चंद्र, दशरथ आदि ने सत्य का सहारा लेकर ही अपने जीवन यापन किया था. ಈ ರೀತಿ ನಾವು ಅವರ ಹೆಸರುಗಳನ್ನು ಹಾಕಿ, ಅವರ ಹೆಸರುಗಳನ್ನು ಬರೆದು ನಾವು ಈ ಒಂದು ಮಹಾನ್ ಪುರುಷರು ಹೇಗೆ ಸತ್ಯವನ್ನ ಅನುಸರಿಸಿ ತುಂಬಾ ದೊಡ್ಡ ಸಾಧನೆಯನ್ನ ಮಾಡಿದ್ರು ಅಂತಕ್ಕಂಥದ್ದನ್ನ ಬರಿಬೇಕು. ಶಾಸ್ತ್ರ में सत्य बोलने का तरीका कैसे समझाया गया है? ಇನ್ನೊಂದು ಪ್ರಶ್ನೆ ಏನಿದೆ, ಇದೇ ಸತ್ಯಕ್ಕೆ ಮಹಿಮಾ ಪಾಠದ ಶಾಸ್ತ್ರಗಳಲ್ಲಿ ಸತ್ಯವನ್ನ ಹೇಳುವ ರೀತಿಯನ್ನ ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ. सत्यम ब्रूयत प्रियम ब्रूयत ना ब्रूयत सत्यम ब्रूयत, अर्थात सच बोलो जो दूसरों को प्रिय लगे, अप्रिय सत्य मत बोलो. ಈ ಸಂಸ್ಕೃತ ಶ್ಲೋಕದ ಅರ್ಥ ಏನಂದ್ರೆ, ಸತ್ಯವನ್ನ ಹೇಳಿ, ಆ ಸತ್ಯ ಹೇಗಿರ್ಬೇಕಂದ್ರೆ ಇನ್ನೊಬ್ಬರಿಗೆ ಇಷ್ಟ ಆಗಬೇಕು, ಆ ರೀತಿಯ ಸತ್ಯವನ್ನ ಹೇಳಿ. ಅಪ್ರಿಯವಾದಂಥ ಸತ್ಯ ಅಂದ್ರೆ ಇನ್ನೊಬ್ಬರಿಗೆ ಅಣಕಿಸ್ತಕ್ಕಂಥ, ಛೇಡಿಸ್ತಕ್ಕಂಥ ಸತ್ಯವನ್ನ ಹೇಳ್ಬೇಡಿ. ಅಂದ್ರೆ ಸ್ವಲ್ಪ ಕಣ್ ಕಾಳದೆ ಇರತಕ್ಕಂಥವ್ರಿಗೆ ಅಂಧ ಅಂತನೋ, ಕುರುಡ ಅಂತನೋ, ಸ್ವಲ್ಪ ಕಾಲಿದಾಗಿರ್ತಕ್ಕಂಥವ್ರಿಗೆ ಈ ಥರ ಅಣಗಿಸಿ ಮಾತಾಡ್ತೀವಲ್ಲ, ಈ ಒಂದು ಮಾತು ಆಡೋದು ಸತ್ಯ ಅಲ್ಲ. ಸತ್ಯ ಹೇಗಿರ್ಬೇಕಪ್ಪ ಅಂದರೆ ಕೇಳೋರಿಗೆ ಅದು ಪ್ರಿಯವಾಗಿರಬೇಕು. ಅಪ್ರಿಯವಾದಂಥ ಸತ್ಯವನ್ನು ಹೇಳಬೇಡಿ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದನ್ನು ನಾವಿಲ್ಲಿ ಬರೀಬೇಕು. 5ನೇ ಮುಖ್ಯ ಪ್ರಶ್ನೆ ಏನಿದೆ, 3-4 ವಾಕ್ಯಗಳಲ್ಲಿ ಬರೀರಿ ಅಂತ ಇದೆ. ಈ ಥರದ 9 ಪ್ರಶ್ನೆಗಳನ್ನು ಇಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗುತ್ತೆ. ಈ ಒಂದು ಮೊದಲ ಭಾಗದಲ್ಲಿ 4 ಪ್ರಶ್ನೆಗಳಿಗೆ ನಾವು ಉತ್ತರಿಸೋಣ. 29ನೇ ಪ್ರಶ್ನೆಯಿಂದ ಮುಂದಿನ ಪ್ರಶ್ನೆಗಳನ್ನು ನಾವು ಪಾರ್ಟ್ 2 ಅಲ್ಲಿ, ಅಂದರೆ 2ನೇ ಭಾಗದಲ್ಲಿ ನಾವು ಉತ್ತರಿಸುವ ಒಂದು ಪ್ರಯತ್ನವನ್ನು ಮಾಡೋಣ. 25ನೇ ಪ್ರಶ್ನೆಯನ್ನು ನೋಡಿ. ಕಾಶ್ಮೀರಿ ಸೇಬ್ ಪಾಠ का आशय क्या है, स्पष्ट कीजिए. ಕಾಶ್ಮೀರಿ ಸೇಬ್ ಪಾಠದ ಆಶಯವೇನು, ಸ್ಪಷ್ಟಗೊಳಿಸಿ. ಕಾಶ್ಮೀರಿ ಸೇಬ್ पाठ से हमें यह सीख मिलती है कि हमें बाजार में खरीदारी करते समय सावधान रहना चाहिए, नहीं तो हमें धोखा खाने की संभावना होती है. ನಾವು ಕಾಶ್ಮೀರಿ ಸೇಬ್ ಪಾಠದಿಂದ ಏನು ಕಲಿಬಹುದು, ಅದರ ಆಶಯವೇನು ಅಂದರೆ, ಅದರ ಆಶಯ ಇಷ್ಟೇ: ನಾವು ಸಂತೆಯಲ್ಲಿ ಅಥವಾ ಮಾರ್ಕೆಟಲ್ಲಿ ಅಥವಾ ಆನ್ಲೈನ್ ಪೋರ್ಟಲ್ಗಳಲ್ಲಿ, ಆನ್ಲೈನ್ ಸೈಟ್ಗಳಲ್ಲಿ ಏನನ್ನ ಕೊಂಡ್ಕೋಬೇಕಾದ್ರೆ ಸ್ವಲ್ಪ ನಾವು ಎಚ್ಚರಿಕೆಯಿಂದ, ಜಾಗೃತಿಯಿಂದ ವರ್ತಿಸುವುದು ಮುಖ್ಯ. ನಾವು ಜಾಗರೂಕರಾದರೆ ಅಲ್ಲಿ ಆಗ್ತಕ್ಕಂತಹ ಮೋಸದಿಂದ ನಾವೇನಾಗಬಹುದು, ಉಳಿಬಹುದು. ಇದು ಕಾಶ್ಮೀರಿ ಸೇಬ್ ಪಾಠದ ಆಶಯ. 26ನೇ ಪ್ರಶ್ನೆ ಏನು, ದಿನಕರ್ ಜಿ ಕೆ ಅನುಸಾರ ಮಾನವ का सही परिचय क्या है. ದಿನಕರ್ ಜಿ ಅವರು, ರಾಮಧಾರಿ ಸಿಂಹ ದಿನಕರ್ ಜಿ ಅವರು ಅಭಿನವ ಮನುಷ್ಯ ಪದ್ಯದಲ್ಲಿ ಮನುಷ್ಯನ ನಿಜವಾದ ಪರಿಚಯ ಅಂದರೆ ಹೇಗಿರಬೇಕು ಅಂತ ಹೇಳಿದಾರಲ್ವಾ, ಅದನ್ನ ಇಲ್ಲಿ ಬರೀಬೇಕು. ದಿನಕರ್ ಜಿ ಕೆ ಅನುಸಾರ ಮಾನव जितनी भी भौतिक प्रगति प्राप्त कर ले, यह उसका सही परिचय नहीं है. उसका सही परिचय यह है कि वह हृदय पर जीत प्राप्त करें तथा मानव से मानव के बीच जो रुकावटें, द्वेष, दूरियां हैं, उन्हें मिटाएं. यही मानव का सही ಪರಿಚಯ है. ಮನುಷ್ಯನ ನಿಜವಾದ ಪರಿಚಯ ಯಾವುದಪ್ಪ ಅಂದರೆ, ಅವನು ಭೌತಿಕವಾಗಿ, ಲೌಕಿಕವಾಗಿ ಎಷ್ಟೋ ಪ್ರಗತಿಯನ್ನು ಕಾಣ್ತಾನಲ್ಲ, ಯಾಂತ್ರಿಕವಾದಂತಹ ಜೀವನದಲ್ಲಿ ಅದು ಪ್ರಗತಿಯಲ್ಲ. ನಿಜವಾದ ಪ್ರಗತಿ ಯಾವುದು, ನಿಜವಾದ ಒಂದು ಜ್ಞಾನಿಯಾದಂಥ ಮನುಷ್ಯ ಏನಪ್ಪ ಅಂದರೆ, ಅವನು ಮನುಷ್ಯರ ಮಧ್ಯದಲ್ಲಿರ್ತಕ್ಕಂಥ ಅಡ್ಡಗೋಡೆಗಳನ್ನು
ಅವನೇನು ಮಾಡಬೇಕು, ಅದನ್ನು ಮುರಿಬೇಕು, ಅದನ್ನು ದಾಟಬೇಕು. ನಮ್ಮಲ್ಲಿರ್ತಕ್ಕಂಥ ದ್ವೇಷ, ಪರಸ್ಪರ ಇರತಕ್ಕಂಥ ಅವಿಶ್ವಾಸ, ಇದನ್ನು ನಾವು ದೂರ ಮಾಡಿ ಪರಸ್ಪರ ಪ್ರೀತಿ ವಿಶ್ವಾಸವನ್ನು ಗಳಿಸೋದು ನಿಜವಾದ ಮನುಷ್ಯನ ನಿಜವಾದ ಪರಿಚಯ ಅಂತ ಶ್ರೀ ರಾಮಧಾರಿ ಸಿಂಗ್ ದಿನಕರ್ ಅವರು ಅಭಿನವ ಮನುಷ್ಯದಲ್ಲಿ ಹೇಳಿದರೆ, ಅದನ್ನೇ ಇಲ್ಲಿ ಬರೀಬೇಕು ನಿಮ್ಮ 26ನೇ ಪ್ರಶ್ನೆಗೆ ಉತ್ತರವಾಗಿ. 27ನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಜೈನುಲ್ ಅಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಹೇ. ಜೈನುಲ್ ಅಬ್ದೀನ್ ಅವರು ಕಲಾಂಜಿ ಅವರ ತಂದೆ. ಅವರು ನಮಾಜ್ ಅಥವಾ ಪ್ರಾರ್ಥನೆ ಬಗ್ಗೆ ಏನು ಹೇಳಿದರೆ ಅದನ್ನು ಇಲ್ಲಿ ಬರೀಬೇಕು. ಜೈನುಲ್ ಅಬ್ದೀನ್ नमाज के बारे में कहते हैं कि जब हम नमाज पढ़ते हैं तो हम अपने शरीर से ब्रह्मांड का एक हिस्सा बन जाते हैं जिसमें धन, आयु, जाति तथा धर्म का कोई भेदभाव नहीं रहता. ಜೈನುಲ್ ಅಬ್ದೀನ್ ಅವರು ಪ್ರಾರ್ಥನೆ ಅಥವಾ ನಾವು ಮಾಡ್ತಕ್ಕಂತಹ ಒಂದು ಧ್ಯಾನ ಅಥವಾ ನಮಾಜ್ ಬಗ್ಗೆ ಏನು ಹೇಳ್ತಾರಪ್ಪ ಅಂದರೆ, ನಾವು ನಮಾಜ್ ಮಾಡಬೇಕಾದ್ರೆ ನಮ್ಮ ಶರೀರಕ್ಕಷ್ಟೇ ಸೀಮಿತಗೊಳ್ಳದೆ ನಾವು ಬ್ರಹ್ಮಾಂಡದ ಒಂದು ಭಾಗ ಆಗ್ತೀವಿ. ಬ್ರಹ್ಮಾಂಡದ ಭಾಗ ಆಗಬೇಕಂದ್ರೆ ನಾವು ನಮ್ಮ ಸಂಕುಚಿತತೆಯಿಂದ ಹೊರಬಂದು ಈ ಪರಿಸರದ ಒಂದು ಅಂಗ ಆಗ್ತೀವಿ. ಹಾಗೆಯೇ ಅದರಲ್ಲಿ ಹಾಗಾದಾಗ ನಾವು ಈ ಬ್ರಹ್ಮಾಂಡದ ಒಂದು ಪಾರ್ಟ್ ಆದಾಗ ನಮ್ಮಲ್ಲಿರ್ತಕ್ಕಂಥ ಅಂತಸ್ತು, ವಯಸ್ಸು, ನಮ್ಮ ಜಾತಿ, ನಮ್ಮ ಮತ, ಧರ್ಮ, ಪಂಥ, ಭಾಷೆ ಇವುಗಳಂತಹ ಈ ಭೇದ ಭಾವಗಳಿಂದ ನಾವು ಹೊರಬರ್ತೀವಿ. ನಿಜವಾದ ಪ್ರಾರ್ಥನೆ, ನಿಜವಾದ ಧ್ಯಾನ, ನಿಜವಾದ ದೇವರ ಒಂದು ಸ್ಮರಣೆಯಿಂದ ನಾವೇನಾಗ್ತೀವಿ, ಒಂದು ವಿಶ್ವದ ಒಂದು ಬ್ರಹ್ಮಾಂಡದ ಒಂದು ಭಾಗ ಆಗ್ತೀವಿ ಅಂತ ಜೈನುಲ್ ಅಬ್ದೀನ್ ಅವರು ತನ್ನ ಮಗನಾದಂತಹ ಕಲಾಂಜಿ ಅವರಿಗೆ ಹೇಳಿದ್ರಂತೆ. पंडित राजकिशोर के मानवीय व्यवहार का परिचय दीजिए. 28ನೇ ಪ್ರಶ್ನೆಯನ್ನು, पंडित राजकिशोर गरीब मजदूरों के नेता थे जो मजदूरों के दुख दर्द में उनकी सहायता करते थे. वे बहुत दयालु थे क्योंकि जब बसंत उनसे कोई चीज खरीदने को कहता है तो आवश्यकता ना होने पर भी छलनी खरीदते हैं. छुट्टा ना होने पर बसंत को 1 रुपया का नोट देते हैं. जब बसंत की मोटर दुर्घटना के बारे में सुनते हैं तो उसे मिलने उसके घर जाते हैं और उसका इलाज करवाते हैं. पंडित राजकिशोर ಅವರು ನಿಜವಾಗ್ಲೂ ಕೂಡ ಅವರ ಮಾನವೀಯ ವ್ಯವಹಾರ, ಅವರ ಮನುಷ್ಯತ್ವ ದೊಡ್ಡದು. ಅದನ್ನೇ ನಾವಿಲ್ಲಿ ಬರಿಬೇಕು. ಅವರು ಕಾರ್ಮಿಕರ ಮುಖಂಡರಾಗಿದ್ದರು. ಅಂದರೆ ಬಡವರ, ದೀನದ, ದಲಿತರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಮನಸ್ಸು ಅವರಿಗಿತ್ತು. ತುಂಬ ದಯಾಳು ಅವರು, ಕರುಣಾಮಯಿ. ಹಾಗೆಯೇ ಅವರು ಬಸಂತ್ ಒತ್ತಾಯ ಮಾಡಿದ್ರಿಂದ ತಮಗೆ ಬೇಕಿಲ್ಲದೆ ಇರತಕ್ಕಂತಹ ಒಂದು ವಸ್ತುವನ್ನು ಅವರೇನು ಮಾಡ್ತಾರೆ, ಆತನಿಂದ ಚಲನಿ ಅಂತೀವಲ್ಲ ಅದನ್ನು ಕೊಂಡ್ಕೊಳ್ತಾರೆ. ಚಿಲ್ಲರೆ ಇರಲ್ಲ, ಅವ್ರು ಆ ಮಗುವಿಗೆ ಕೊಡಬೇಕಾದಂತಹ ಚಿಲ್ಲರೆ ಇರಲ್ಲ. ಆಗೇನು ಮಾಡ್ತಾರೆ, 1 ರೂಪಾಯಿ ನೋಟನ್ನು ಕೊಟ್ಟು ಸರಿಯಪ್ಪ ಚಿಲ್ಲರೆ ತೊಗೊಂಬ ಹೋಗು ಅಂತ ಕಳಿಸ್ತಾರೆ. ಆ ಕಾಲಕ್ಕೆ 1 ರೂಪಾಯಿ ತುಂಬ ದೊಡ್ಡ ಮೊತ್ತ. ಬಸಂತ್ ಟೈಮಿಗೆ ಸರಿಯಾಗಿ ಬರಲ್ಲ, ಹೋದ್ರೆ ಹೋಗ್ಲಿ ಬಿಡು ಅಂತೇಳ್ಬಿಟ್ಟು ಮನೆಗೆ ಹೋಗ್ತಾರೆ. ಆದರೆ ಅವ್ರಿಗೆ ಏನು ಗೊತ್ತಾಗುತ್ತೆ, ಒಂದು ದುರ್ಘಟನೆಯಲ್ಲಿ, ಒಂದು ಅವಘಡದಲ್ಲಿ, ದುರಂತದಲ್ಲಿ ಆತನ ಕಾಲಿಗೆ ಪೆಟ್ಟಾಗಿದೆ ಅಂತ ಗೊತ್ತಾದ ತಕ್ಷಣ ಆತನ ಮನೆಗೆ ಹೋಗಿ ಕಾಣೋದಕ್ಕೆ ಹೊರಡ್ತಾರೆ ಬಸಂತನ ತಮ್ಮ ಪ್ರತಾಪ್ ಜೊತೆಗೆ. ಹಾಗೂ ತಮ್ಮ ಸ್ವಂತ ಖರ್ಚಿಂದ ಆತನ ಚಿಕಿತ್ಸೆಗೆ ದುಡ್ಡನ್ನು ಹೊಂದಿಸ್ತಾರೆ, ಡಾಕ್ಟರ್ನ ಕರೆಸ್ತಾರೆ. ಇದು ಎಲ್ಲವೂ ಕೂಡ ಪಂಡಿತ್ ರಾಜಕಿಶೋರ್ ಅವರ ಮಾನವೀಯ ಗುಣಗಳನ್ನು ನಮಗೆ ಪರಿಚಯಿಸುತ್ತೆ. ಆ ಬಸಂತ್ ಕಿ ಸಚ್ಚಾಯಿ ಪಾಠ, ಆ ವಿವರಣೆಯನ್ನು ನಾವಿಲ್ಲಿ ಕೊಡಬೇಕು. 29ನೇ ಪ್ರಶ್ನೆ, ಸೋಷಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ ಕೈಸೆ. ಅಂದರೆ ಸೋಷಲ್ ನೆಟ್ವರ್ಕಿಂಗು ಒಂದು ಕ್ರಾಂತಿಕಾರಿ ಸಂಶೋಧನೆ ಹೇಗೆ ಅಂತ ಕೇಳಿದ್ದಾರೆ. ಉತ್ತರವನ್ನು ನೋಡೋಣ. सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह ला खड़ा कर दिया है. जैसे फेसबुक, आर्कुट, ट्विटर, लिंक्डइन आदि साइटों के द्वारा देश विदेश के लोगों के रहन सहन, वेशभूषा, खान पान तथा संस्कृति व कला आदि के प्रभाव शीघ्रातिशीघ्र हमारे समाज पर पड़ रहा है. ಅಂದರೆ ಸೋಷಲ್ ನೆಟ್ವರ್ಕಿಂಗ್ ಒಂದು ಕ್ರಾಂತಿಕಾರಕವಾದಂತಹ ಸಂಶೋಧನೆ. ಇದು ಪ್ರಪಂಚದಲ್ಲಿರ್ತಕ್ಕಂಥ ಅಷ್ಟು ಜನರನ್ನು ಒಂದು ಜಾಗದಲ್ಲಿ, ಒಂದು ಪ್ಲ್ಯಾಟ್ಫಾರ್ಮಲ್ಲಿ, ಒಂದು ವೇದಿಕೆಗೆ ತಂದು ನಿಲ್ಲಿಸಿದೆ. ಇದಕ್ಕೆ ಉದಾಹರಣೆ ಅಂದರೆ ಫೇಸ್ಬುಕ್ಕು, ಆರ್ಕುಟ್ಟು, ಟ್ವಿಟ್ಟರ್, ಲಿಂಕ್ಡ್ಇನ್ ಮುಂತಾದ ಸೈಟ್ಗಳೆಲ್ಲ ಸೋಷಲ್ ನೆಟ್ವರ್ಕಿಂಗ್ಗೆ ಉದಾಹರಣೆಗಳು. ಇಲ್ಲಿ ವಿವಿಧ ಜನರ ಆಚಾರ ವಿಚಾರಗಳು, ಅವರ ಬೇರೆ ಬೇರೆ ಹ್ಯಾಬಿಟ್ಗಳು ಮತ್ತು ಅವರ ಸಂಸ್ಕೃತಿ, ಕಲೆ ಮುಂತಾದವುಗಳ ಪ್ರಭಾವ ಸಾಧ್ಯವಾದಷ್ಟು ಬೇಗ, ಅತಿ ಶೀಘ್ರವೇ
ನಮ್ಮ ಸಮಾಜದ ಮೇಲೆ ಆಗ್ತಾ ಇದೆ ಅಂತೇಳ್ಬಿಟ್ಟು ಈ ಪ್ರಶ್ನೆಯ ಉತ್ತರದಲ್ಲಿ ನಾವು ತಿಳಿಸಬಹುದು. 30ನೇ ಪ್ರಶ್ನೆ, लेखक हरिशंकर परसाई जी ने कमरा छोड़कर जाने का निर्णय क्यों लिया? ಅಂದರೆ ಲೇಖಕರಾದಂತಹ ಹರಿಶಂಕರ್ ಪರ್ಸಾಯಿಜಿಯವರು ಆ ರೂಮನ್ನು, ಆ ಹೋಟೆಲ್ ರೂಮ್ನ ಬಿಟ್ಟು ಹೊರಡುವ ಒಂದು ನಿರ್ಧಾರಕ್ಕೆ ಯಾಕೆ ಬರ್ತಾರೆ? ಇಮಾನ್ದಾರೋं के सम्मेलन में ಪಾಠದ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಉತ್ತರವನ್ನು ನಾವು ಹೀಗೆ ಬರೀಬಹುದು. लेखक हरिशंकर परसाई जी ने कमरा छोड़कर जाने का निर्णय किया क्योंकि वे जब से सम्मेलन में आए थे तब से कोई ना कोई सामान चोरी हो रहे थे. अब सिर्फ वे खुद बचे थे और वे अपने को बचाना चाहते थे. ಲೇಖಕರಾದಂತಹ ಹರಿಶಂಕರ್ ಪರ್ಸಾಯಿಜಿಯವರು ಆ ರೂಮನ್ನು ಬಿಟ್ಟು ಹೊರಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದರು. ಯಾಕಂದರೆ ಅವರು ಆ ಸಮ್ಮೇಳನಕ್ಕೆ ಬಂದ ದಿನದಿಂದನೂ ಕೂಡ ಒಂದಿನ ಚಪ್ಪಲಿ ಅಂತ, ಒಂದಿನ ಕನ್ನಡಕ ಅಂತ, ಒಂದಿನ ಕಂಬಳಿ ಅಂತ, ಹೀಗೆ ಎಲ್ಲವೂ ಕೂಡ ಮಾಯವಾಗ್ತಾ ಇದ್ವು, ಕಳ್ತನ ಆಗ್ತಾಯಿದ್ವು. ಈಗ ಕೊನೆಗೆ ಲೇಖಕರು ವ್ಯಂಗ್ಯವಾಗಿ ನನ್ನನ್ನು ನಾನು ಉಳಿಸ್ಕೋಬೇಕಂದ್ರೆ ಈ ರೂಮನ್ನು ಬಿಟ್ಟು ನಾನು ಹೊರಡಬೇಕು ಅಂತ ಹೇಳಿ ಹೊರಡುವ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಕವಿತಾ ಮೇ ಭಾರತ್ ಮಾತಾ ಕಾ ಸ್ವರೂಪ್ ಕೈಸೆ ಸುಶೋಭಿತ್ ಹೈ ಅನ್ನೋದು 31ನೇ ಪ್ರಶ್ನೆ. ಮಾತೃಭೂಮಿ ಕವಿತೆಯ ಪ್ರಶ್ನೆ ಇದು. ಆ ಕವಿತೆಯಲ್ಲಿ ಭಾರತ ಮಾತೆಯ ಸ್ವರೂಪವನ್ನು ಹೇಗೆ ವರ್ಣಿಸಿದ್ದಾರೆ ಅಂತ ಕೇಳಿದರೆ ಅದನ್ನೇ ನಾವಿಲ್ಲಿ ಬರೀಬೇಕು. ಮಾತೃಭೂಮಿ ಕವಿತಾ ಮೇ भारत माता का स्वरूप अत्यंत सुंदर तथा सुशोभित है. मातृभूमि के एक हाथ में न्याय पताका जो न्याय का प्रतीक है, तो दूसरे हाथ में ज्ञान दीप है जो ज्ञान का प्रतीक है. माँ अपने न्याय तथा ज्ञान द्वारा अपने बच्चों का मार्गदर्शन कर रही हैं. ಇಲ್ಲಿ ಮಾತೃಭೂಮಿ ಕವಿತೆಯಲ್ಲಿ ಭಾರತ ಮಾತೆಯ ಸ್ವರೂಪವನ್ನು ಅತ್ಯಂತ ಸುಂದರವಾಗಿ, ಸುಶೋಭಿತವಾಗಿ ವರ್ಣಿಸಲಾಗಿದೆ. ಮಾತೃಭೂಮಿಯ ಒಂದು ಕೈಯಲ್ಲಿ ನ್ಯಾಯ ಪತಾಕೆ ಇದ್ದರೆ ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪವಿದೆ. ನ್ಯಾಯ ಪತಾಕೆ ನ್ಯಾಯಕ್ಕೆ ಹಾಗೂ ಜ್ಞಾನದೀಪ ಜ್ಞಾನಕ್ಕೆ ಪ್ರತೀಕಗಳಾಗಿವೆ. ತಾಯಿ ಈ ನ್ಯಾಯ ಪತಾಕೆ ಹಾಗೂ ಜ್ಞಾನದೀಪದ ಮುಖಾಂತರ ತನ್ನ ಮಕ್ಕಳನ್ನು, ಅಂದರೆ ನಮ್ಮೆಲ್ಲರ ಮಾರ್ಗದರ್ಶನವನ್ನು ಮಾಡುತ್ತಿದ್ದಾರೆಂದು ಕವಿ ಇಲ್ಲಿ ತಿಳಿಸಿದ್ದಾರೆ. 32ನೇ ಪ್ರಶ್ನೆ ನೋಡೋದಾದರೆ, निम्नलिखित दोहे का भावार्थ अपने शब्दों में लिखिए. दया धर्म का मूल है, पाप मूल अभिमान, तुलसी दयाना छांडिए, जब लग घट में प्राण. ಇದರ ಭಾವಾರ್ಥವನ್ನು ನೋಡೋಣ. इस दोहे को श्री तुलसीदास जी से कृत तुलसी के दोहों से लिया गया है. इस दोहे में श्री तुलसीदास जी कह रहे हैं कि दया धर्म का मूल है और अभिमान पाप का. जब तक शरीर में प्राण है तब तक हमें अपना अभिमान को छोड़कर दया को अपनाना चाहिए. ಈ ದೋಹೆಯನ್ನು ಶ್ರೀ ತುಳಸಿದಾಸ್ ಜಿ ಅವರು ಬರೆದಿರುವ ತುಳಸಿ ಕೆ ದೋಹೆ ಅಲ್ಲಿಂದ ತೆಗೆದುಕೊಳ್ಳಲಾಗಿದೆ. ಇದರಲ್ಲಿ ಈ ದೋಹೆಯಲ್ಲಿ ಶ್ರೀ ತುಳಸಿದಾಸ್ ಜಿ ಅವರು ಏನು ಹೇಳ್ತಿದ್ದಾರೆ ಅಂದರೆ, ದಯೆ ಧರ್ಮದ ಮೂಲ ಮತ್ತು ಸ್ವಾರ್ಥ ಅಭಿಮಾನಕ್ಕೆ ದಾರಿ ಮಾಡಿಕೊಡುತ್ತೆ. ನಾವು ಕೊನೆಯವರೆಗೂ ಕೂಡ ಸ್ವಾರ್ಥವನ್ನು ಬಿಟ್ಟು ದಯೆಯನ್ನು ನಾವು ಒಪ್ಕೋಬೇಕು, ದಯಾಳುಗಳಾಗಿ ಬದುಕಬೇಕು, ಕರುಣೆಯೊಂದಿಗೆ ಇರಬೇಕು ಅಂತ ಅವರು ಹೇಳಿದ್ದಾರೆ. 33ನೇ ಪ್ರಶ್ನೆ ಅನುವಾದಕ್ಕೆ ಸಂಬಂಧಪಟ್ಟಿದ್ದು. गद्यांश का अनुवाद कन्नड़ या अंग्रेजी में कीजिए. बड़ी कठिनाई से लेखिका ने गिल्लू को थाली के पास बैठना सिखाया, जहां बैठकर वह थाली में से एक एक चावल उठाकर खाता रहता था. ಲೇಖಕಿಯು ಅತಿ ಕಷ್ಟದಿಂದ ಗಿಲ್ಲುವಿಗೆ ತಟ್ಟೆಯ ಬಳಿ ಕೂರಲು ಕಲಿಸಿದ್ದರು. ಅದು ಅಲ್ಲಿ ಕುಳಿತು ಆ ತಟ್ಟೆಯಿಂದ ಒಂದೊಂದೇ ಅಗಳನ್ನು ಎತ್ತಿ ಹಿಡಿದು ತಿನ್ನುತ್ತಿತ್ತು. 6ನೇ ಮೇನಲ್ಲಿ 34ನೇ ಪ್ರಶ್ನೆ 4 ಅಂಕಗಳಿಗೆ. ಕರ್ನಾಟಕ ಸಂಪದ ಪಾಠದಿಂದ ಈ 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 2ರಲ್ಲಿ ನಾವು ಒಂದನ್ನು ಆಯ್ಕೆ ಮಾಡಿ ಬರೀಬೇಕು. ಇದರಲ್ಲಿ ಮೊದಲನೇ ಪ್ರಶ್ನೆ, कर्नाटक के साहित्यकारों ने कन्नड़ साहित्य को समृद्ध बनाया है, कैसे स्पष्ट कीजिए. ಕರ್ನಾಟಕದ ಸಾಹಿತ್ಯಕಾರರು ಕನ್ನಡ ಸಾಹಿತ್ಯವನ್ನು ಸಮೃದ್ಧಿಗೊಳಿಸಿದ್ದಾರೆ. कर्नाटक के साहित्यकारों ने कन्नड़ साहित्य को समृद्ध बनाया है. कर्नाटक के अनेक साहित्यकारों ने कन्नड़ भाषा और संस्कृति की कीर्ति फैलाई है. वचनकारों ने समाज को सुधारा है. अनेक भक्त कवियों ने भक्ति, नीति, सदाचार के गीत गाए हैं. पंपा, रन्ना, पुन्ना आदि ने महान काव्यों की रचना की है. सर्वश्री कुवेंपु, बेंद्रे, कारंत, मास्ती, ಗೋಕಾಕ್, ಇವರ ಅನಂತಮೂರ್ತಿ, ಕಾರ್ನಾಡ್
और चंद्रशेखर कंबार इन कन्नड़ साहित्यकारों ने ज्ञानपीठ पुरस्कार को प्राप्त किया है. ಕರ್ನಾಟಕದ ಅನೇಕ ಸಾಹಿತಿಗಳು, ಕವಿಗಳು ಕನ್ನಡ ಸಾಹಿತ್ಯವನ್ನು ಸಮೃದ್ಧಿಗೊಳಿಸಿದ್ದಾರೆ. ಇವರು ಕನ್ನಡ ಭಾಷೆಯ ಸಂಸ್ಕೃತಿಯನ್ನು, ಅದರ ಕೀರ್ತಿಯನ್ನು ಹರಡಿದ್ದಾರೆ. ವಚನಕಾರರಾದಂತಹ ಬಸವಣ್ಣ ಆದಿಯಾಗಿ ಮುಂತಾದವರು ಸಮಾಜವನ್ನು ಸುಧಾರಿಸಿದ್ದಾರೆ. ಅನೇಕ ಭಕ್ತ ಕವಿಗಳು ದಾಸ ಪರಂಪರೆಯನ್ನು ಮುನ್ನಡೆಸಿದ್ದಾರೆ. ಅವರು ಭಕ್ತಿ, ನೀತಿ, ಸದಾಚಾರಗಳ ಗೀತೆಯನ್ನು, ಪದಗಳನ್ನು ಹಾಡಿದ್ದಾರೆ. ಪಂಪ, ರನ್ನ, ಪೊನ್ನ ಮುಂತಾದ ಆದಿಕವಿಗಳು ಮಹಾನ್ ಕಾವ್ಯಗಳನ್ನು ರಚಿಸಿ ನಮಗೆ ನಮ್ಮ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಸರ್ವಶ್ರೀ ಕುವೆಂಪು, ಬೇಂದ್ರೆ, ಕಾರಂತರು, ಮಾಸ್ತಿಯವರು, ವಿನಾಯಕ ಜೋಶಿ ಗೋಕಾಕ್ರವರು, ಯು ಆರ್ ಅನಂತಮೂರ್ತಿ, ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಇವರೆಲ್ಲರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು, ಪುರಸ್ಕಾರವನ್ನು ತಂದುಕೊಟ್ಟು ನಮ್ಮ ಕೀರ್ತಿ 4 ಕಡೆ ಹರಡೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಇಷ್ಟನ್ನು ಉತ್ತರವಾಗಿ ಈ ಪ್ರಶ್ನೆಗೆ ನಾವು ಉತ್ತರಿಸಬಹುದು. ಬೆಂಗಳೂರು ವಿಶ್ವ ಭರ್ ಮೇ ಕ್ಯೋं ಪ್ರಸಿದ್ಧ है ವಿವರಣ ದೀಜಿಯೇ. ಬೆಂಗಳೂರು ನಗರ ವಿಶ್ವದಲ್ಲೇ ಹೆಚ್ಚು ಪ್ರಸಿದ್ಧವಾಗಿದೆ, ಯಾಕೆ ಅನ್ನೋದನ್ನು ವಿವರಿಸಿ ಅಂತ ಇಲ್ಲಿ 34ನೇ ಪ್ರಶ್ನೆಯ 2ನೇ ಆಯ್ಕೆಯಾಗಿ ಕೇಳಲಾಗಿದೆ. बेंगलुरु विश्व भर में प्रसिद्ध है. यह नगर कर्नाटक की राजधानी है. यहाँ देश विदेश के लोग बस गए हैं. बेंगलुरु शिक्षा का ही नहीं बल्कि बड़े बड़े उद्योग धंधों का भी केंद्र है. यहाँ प्रसिद्ध भारतीय विज्ञान संस्थान HAL, HMT, ITI, BHEL, BEL जैसे संस्थाएं हैं. इसे सिलिकॉन सिटी भी कहा जाता है. ಸಿಲಿಕಾನ್ ಸಿಟಿ ಎಂದು ಕರೆಸಿಕೊಳ್ಳುವ ಬೆಂಗಳೂರು ವಿಶ್ವದಲ್ಲೇ ಹೆಚ್ಚು ಪ್ರಸಿದ್ಧವಾಗಿದೆ. ಇದು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ. ಇಲ್ಲಿ ದೇಶ ವಿದೇಶದ ಜನ ಬಂದು ನೆಲೆಸಿದ್ದಾರೆ. ಬೆಂಗಳೂರು ಶಿಕ್ಷಣಕ್ಕಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕಾರ್ಖಾನೆಗಳು, ವ್ಯಾಪಾರ, ಉದ್ಯೋಗಕ್ಕೂ ಕೂಡ ಕೇಂದ್ರವಾಗಿದೆ. ಇಲ್ಲಿ ಪ್ರಸಿದ್ಧ ಭಾರತೀಯ ವಿಜ್ಞಾನ ಸಂಸ್ಥೆ HAL, HMT, ITI, BHEL, BEL ಈ ರೀತಿಯ ಬೃಹತ್ ಸಂಸ್ಥೆಗಳು ನೆಲೆ ಕಂಡುಕೊಂಡಿವೆ. 35ನೇ ಪ್ರಶ್ನೆ ತುಂಬ ಮುಖ್ಯವಾದಂಥದ್ದು. ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक ना सफल हो नींद चैन को त्यागो तुम. संघर्ष का मैदान छोड़कर मत भागो तुम. 7ನೆಯ ಮುಖ್ಯ ಪ್ರಶ್ನೆಯನ್ನು ನೋಡೋದಾದರೆ, ನಿಮ್ನಲಿಖಿತ ಗದ್ಯಾಂಶಕ್ಕೂ ಧ್ಯಾನಪೂರ್ವಕ ಪಡ್ಕರ್ ನೀಚೆ ದಿಯೇ ಗಯೇ ಪ್ರಶ್ನೋं के उत्तर लिखिए. ಇಲ್ಲಿ ಒಂದು ಗದ್ಯಾಂಶವನ್ನು ಕೊಟ್ಟಿರ್ತಾರೆ. ಈ ಗದ್ಯಾಂಶವನ್ನು ನಾವು ಗಮನವಿಟ್ಟು ಓದಿ ತಿಳಿದು ಕೆಳಗಡೆ ಕೇಳಿರ್ತಕ್ಕಂತಹ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹುಡುಕಿ ಬರಿಬೇಕು. ಮೊದಲನೇ ಪ್ರಶ್ನೆ ಏನಂತ ನೋಡೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ, अंग्रेजी सरकार सुभाष से क्यों डरती थी. सुभाष चंद्र बोस भारत के स्वतंत्रता के महान सेनानी थे, इसलिए अंग्रेज सरकार इनसे डरती थी. ಎರಡನೇ ಪ್ರಶ್ನೆ, सुभाष ने गांधी जी का साथ क्यों छोड़ दिया. महात्मा गांधी जी का विनम्र सत्याग्रह सुभाष जी को नहीं भाता था, इसलिए उन्होंने गांधी जी का साथ छोड़ दिया. सुभाष को जेल क्यों जाना पड़ा. भारत आए ब्रिटिश युवराज का बहिष्कार का आंदोलन चलाने के कारण सुभाष जी को जेल जाना पड़ा. सुभाष ने बाढ़ पीड़ितों की सेवा कैसे की. सुभाष जी ने बाढ़ पीड़ितों की सेवा अपने तन मन धन से की. 8ನೇ ಮುಖ್ಯ ಪ್ರಶ್ನೆಯನ್ನು ನೋಡೋದಾದರೆ ನಿಮಗೆ 3 ಆಯ್ಕೆಗಳಿರ್ತವೆ. 12ರಿಂದ 15 ವಾಕ್ಯಗಳಲ್ಲಿ ಏನು ಮಾಡಬೇಕು, ನಾವು ಪ್ರಬಂಧವನ್ನು, ಅಂದರೆ ಹಿಂದಿಯಲ್ಲಿ ನಿಬಂಧ ಅಂತ ಕರೀತಾರೆ, ಅದನ್ನು ಬರೀಬೇಕು. ಇಲ್ಲಿ ಮುಖ್ಯವಾಗಿ ಅವರೇ ಕೊಟ್ಟಿರ್ತಕ್ಕಂತಹ ಪಾಯಿಂಟ್ಗಳನ್ನು ನಾವು ಬಳಸಿ ಅವುಗಳನ್ನ ವಿಸ್ತರಿಸಿ ನಾವೇನು ಮಾಡಬೇಕು, ನಿಬಂಧ ರಚನೆಯನ್ನು ಮಾಡಬೇಕು. ಇಲ್ಲಿ वन महोत्सव, ಅದರಲ್ಲಿ वृक्षों का उपयोग, वृक्षों को बचाने का उपाय, वन महोत्सव से लाभ, उपसंहार ಅಂತ ಕೇಳಿದ್ದಾರೆ. आज की आवश्यकता इंटरनेट ಅನ್ನೋದು 2ನೇ ಆಯ್ಕೆ. इंटरनेट का अर्थ, इंटरनेट के उपयोग, इंटरनेट से लाभ, उपसंहार. 3ನೆಯ ಒಂದು ಆಯ್ಕೆಯಾಗಿ पर्यटन का महत्व, पर्यटन का अर्थ, विकास का सूत्रधार, पर्यटन से लाभ, उपसंहार. ಈ 3 ಆಯ್ಕೆಗಳಲ್ಲಿ ನಾವಿಂದು ಇಂಟರ್ನೆಟ್ ಕುರಿತ ಪ್ರಬಂಧಕ್ಕೆ ಉತ್ತರವನ್ನು ಬರೆಯೋಣಂತೆ. आज की आवश्यकता इंटरनेट. ಪ್ರಸ್ತಾವನಾ, ಪೀಠಿಕೆ ಅಂತಾರಲ್ಲ ಅದು.
इंटरनेट आज की आवश्यकता है, यह हमारे जीवन को सुविधाजनक बनाया है, क्रांतिकारी परिवर्तन इससे हुआ है। इंटरनेट का अर्थ। इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का ಜಾಲ है। ಉದ್ದೇಶಪೂರ್ವಕವಾಗಿಯೇ ನಿಮ್ಮ ಪಠ್ಯದಲ್ಲಿ ಇರತಕ್ಕಂಥ ಇಂಟರ್ನೆಟ್ ಕ್ರಾಂತಿ ಪಾಠದ ಮಾಹಿತಿಯನ್ನು, ಪ್ರಶ್ನೆ ಉತ್ತರಗಳನ್ನು ಬಳಸಿ ಈ ಒಂದು ನಿಬಂಧ ರಚನೆಯನ್ನು ಮಾಡಲಾಗಿದೆ, ನಿಮಗೆ ನಾಳೆ ಪರೀಕ್ಷೆಯಲ್ಲಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ। इंटरनेट का उपयोग। इंटरनेट का उपयोग हम सब लगभग सभी क्षेत्रों में कर रहे हैं। इंटरनेट के द्वारा पल भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेज सकते हैं। इसके द्वारा घर बैठे खरीदारी कर सकते हैं। इंटरनेट बैंकिंग द्वारा दुनिया के किसी भी जगह पर चाहे जितनी भी रकम हो भेज सकते हैं। इंटरनेट से लाभ। इंटरनेट से कई सारे लाभ हैं। यह सचमुच एक वरदान है। चिकित्सा, कृषि, अंतरिक्ष ज्ञान, विज्ञान, शिक्षा, बैंकिंग, रक्षा दल आदि क्षेत्रों में इससे कई लाभ हो रहे हैं। आईटी और आईटीईएस संस्थाओं का प्रवेश इंटरनेट से संभव हुआ है। ई गवर्नेंस, सोशल नेटवर्किंग भी इसी की देन है। ಈ ಪ್ರಬಂಧ ಲೇಖನದ ಕೊನೆಯ ಹಂತ ಬಂದು ತಲುಪಿದ್ದೀವಿ। ನಿಷ್ಕರ್ಷೆ ಅಂದರೆ ಹಿಂದಿಯಲ್ಲಿ ಉಪಸಂಹಾರ ಅಂತ ಕರೀತಾರೆ, ಅದನ್ನು ಹೀಗೆ ಬರೀಬಹುದು। इंटरनेट हमारे जीवन को बहुत प्रभावित किया है। यह एक और वरदान है तो दूसरी ओर अभिशाप भी है, इसलिए हम सब इंटरनेट से सचेत रहना चाहिए। ಈ ಪ್ರಶ್ನೆ ಪತ್ರಿಕೆಯ ಅತಿ ಮುಖ್ಯ 9ನೇ ಮೇನ್ನ ಚುಟ್ಟಿ ಪತ್ರಲೇಖನದ ಕಡೆಗೆ ನಾವು ಬಂದಿದ್ದೀವಿ। ಕೊನೆಯ ಪ್ರಶ್ನೆ ಇದು। कोई कारण बताते हुए 4 दिन की छुट्टी के लिए अपने प्रधान अध्यापक जी के नाम एक पत्र लिखिए। ಏನಾದರೂ ಕಾರಣವನ್ನು ತಿಳಿಸ್ತಾ 4 ದಿನಗಳ ಒಂದು ರಜಾ ಚೀಟಿಯನ್ನು ನೀವು ಬರೀರಿ ನಿಮ್ಮ ಮುಖ್ಯ ಅಧ್ಯಾಪಕರ ಹೆಸರಿಗೆ ಅಂತ ಕೇಳಿದ್ದಾರೆ। ಉತ್ತರವನ್ನು ಬರೆಯೋಣ। प्रेषक AIE 10वीं कक्षा सरकारी पाठशाला चित्रदुर्ग, सेवा में प्रधानाचार्य सरकारी पाठशाला चित्रदुर्ग। मान्य महोदय, विषय छुट्टी के लिए निवेदन पत्र। आपसे निवेदन है कि मेरी तबीयत ठीक नहीं है, इसलिए मैं 4 दिन तक पाठशाला नहीं आ सकता अथवा नहीं आ सकती। मुझे आज से 3 दिन तक छुट्टी प्रदान करने की कृपा करें। धन्यवाद। आपका आज्ञाकारी छात्र अथवा आपकी आज्ञाकारी छात्रा AIE। स्थान चित्रदुर्ग, दिनांक 8/4/2022। ಇದು ಸ್ಥೂಲವಾಗಿ ನಿಮ್ಮ ಬ್ಲೂ ಪ್ರಿಂಟ್ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್। ಈಗ ನಾವು ಮುಂದೆ ಬರೋ ದಿನಗಳಲ್ಲಿ ಪ್ರತಿ ಪಾಠದಿಂದ ಯಾವ ಪ್ರಶ್ನೆಗಳು ಮುಖ್ಯ, ಅವನ್ನ ಹೇಗೆ ಅಭ್ಯಾಸ ಮಾಡಬೇಕು ಎನ್ನುವುದನ್ನ ಪಾಠ 1 ಅಥವಾ 2, 3 ಪಾಠಗಳನ್ನು ಒಂದೊಂದು ವಿಡಿಯೋ ಪಾಠಗಳಲ್ಲಿ ಚರ್ಚೆ ಮಾಡ್ತಾ ಮುಂದೆ ಸಾಗೋಣ। ಹೀಗೆ ಇನ್ನೊಂದಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ನಮ್ಮ ಹಿಂದಿ ಕ್ಲಾಸ್ನಲ್ಲಿ ನಡೆಯುತ್ತೆ। ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ, ಜೊತೆಗೆ ಲೈಕ್ ಸಹ ಮಾಡಿ। ಧನ್ಯವಾದಗಳು।